ವಾಹನ ಸವಾರರೇ ಎಚ್ಚರ. ಎಲ್ಬೇಕಲ್ಲಿ ರಸ್ತೆ ಬದಿಯಲ್ಲಿ ನಿಮ್ಮ ವಾಹನಗಳನ್ನ ನಿಲ್ಲಿಸಿ ಹೋದ್ರೆ ಏನಾಗತ್ತೆ ಅನ್ನೋದರ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ವಾಹನ ಸವಾರರೇ ಎಚ್ಚರ. ರಸ್ತೆ ಬದಿ ವಾಹನವನ್ನ ಬಿಟ್ಟರೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಜುಲೈ 10ರಿಂದ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ. GBA ಟ್ರಾಫಿಕ್ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಮೊದಲು ನೋಡಿ 7 ದಿನಗಳ ಕಾಲ ನಿಮಗೆ ಅವಕಾಶ ಇರುತ್ತೆ. ನೋಟಿಸ್ ಅನ್ನ ಕೊಡ್ತಾರೆ. ಆ ಬಳಿಕ ವೀಲ್ ಕ್ಲಾಂಪ್ ಅನ್ನ ಮಾಡ್ತಾರೆ. 7 ದಿನಗಳಲ್ಲಿ ವಾಹನವನ್ನ ತೆರವುಗೊಳಿಸದೇ ಇದ್ರೆ ಆ ಒಂದು ವಾಹನವನ್ನ ಜಪ್ತಿ ಮಾಡುವಂತಹ ಕ್ರಮವನ್ನ ಕೂಡ ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಜಪ್ತಿ ಮಾಡಿದ ವಾಹನಗಳನ್ನ ಬಹಿರಂಗವಾಗಿಯೇ ಹರಾಜು ಮಾಡೋದಕ್ಕೆ ಇದೀಗ GBA ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ನೋಡಿ, ಬೆಂಗಳೂರಿನ ಸಾರ್ವಜನಿಕ ಸ್ಥಳಗಳಲ್ಲಿ ಅಂತಂದ್ರೆ ರಸ್ತೆ ಬದಿಗಳಲ್ಲಿ ನೀವೇನಾದರೂ ಎಲ್ಬೇಕಾದ್ರಲ್ಲಿ ನಿಮ್ಮ ವಾಹನಗಳನ್ನು ಬಿಟ್ಟಿದ್ದೀರಾ ಅಥವಾ ಬಿಡ್ತಾ ಇದ್ದೀರಾ? ಹಾಗಾದರೆ ಈಗಲೇ ನೀವು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇಂತಹ ಅನಾಥ ವಾಹನಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗ್ತಾ ಇದೆ. ಹೌದು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಜುಲೈ 10ರಿಂದಲೇ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆ ಅಧಿಕೃತವಾಗಿ ಆರಂಭ ಆಗ್ತಾ ಇದೆ ಅಂತ ಹೇಳಿ GBA ಮುಖ್ಯಸ್ಥರಾಗಿರುವಂತಹ ಮಹೇಶ್ವರ್ ರಾವ್ ಈಗಾಗಲೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಅನಾಥವಾಗಿ ಬಿದ್ದಿರುವಂತಹ ವಾಹನಗಳನ್ನು ಗುರುತಿಸಿ ಅದಕ್ಕೆ 7 ದಿನಗಳ ಕಾಲಾವಕಾಶದ ಅಧಿಕೃತ ಸ್ಟಿಕ್ಕರ್ ನೋಟಿಸ್ ಅನ್ನು ಕೂಡ ಅಂಟಿಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜಯಶ್ರೀ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಯಶ್ರೀ, ವಾಹನ ಸವಾರರು ಈಗ ಎಚ್ಚೆತ್ತುಕೊಳ್ಬೇಕಾದಂತಹ ಸಮಯ ಬಂದಿದೆ. ಅಂತೂ ಇಂತೂ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ GBA ಮುಂದಾಗ್ತಾ ಇದೆ. ಸೊ ಎಲ್ಲಿ ಬೇಕಲ್ಲಿ ವಾಹನ ನಿಲ್ಲಿಸ್ಬಿಟ್ಟು ಹೋದ್ರೆ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇದೆ GBA ಅಂತ? ಎಸ್ ರಮ್ಯಾ, ಇಷ್ಟು ದಿನ ಫುಟ್ಪಾತ್ ತೆರವು ಕಾರ್ಯಾಚರಣೆ ಸದ್ದು ಮಾಡ್ತಾ ಇತ್ತು. ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಈಗ ಆಯ್ತು. ಈಗ ಅದನ್ನ ನಡೀತಾ ಇದೆ, ಪ್ರಾಸೆಸ್ ನಡೀತಾ ಇದೆ. ಈಗ ಮತ್ತೊಮ್ಮೆ ಈಗ GBA ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇನಂತ ಹೇಳಿದ್ರೆ, ಬೆಂಗಳೂರಿನ ಪ್ರಮುಖ ರಸ್ತೆಗಳು, ಫುಟ್ಪಾತ್ಗಳು ಮತ್ತು ಖಾಲಿ ಇರುವ ಸಾರ್ವಜನಿಕ ಸ್ಥಳಗಳಲ್ಲಿ ನಿಲ್ಲಿಸಿರುವಂತಹ ಅಂದ್ರೆ 1 ವಾರ ಇರಬಹುದು, ತಿಂಗಳುಗಳ ಕಾಲ ಇರಬಹುದು, ನಿಲ್ಲಿಸಿರುವಂತಹ ಕಾರುಗಳನ್ನ ತೆರವು ಮಾಡೋದಕ್ಕೆ ಮುಂದಾಗಿದೆ ಈಗ GBA. ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ಬೆನ್ನಲ್ಲೇ ಎಲ್ಲ ವ್ಯಾಪಾರಸ್ಥರು ಕೂಡ ಫುಟ್ಪಾತ್ ಗಳಲ್ಲಿ ನಿಲ್ಲಿಸಿರುವ ಮತ್ತು ಧೂಳು ಹಿಡಿದು ನಿಂತಿರುವ ಗಾಡಿಗಳನ್ನ ತೆರವು ಮಾಡೋದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ನಿನ್ನೆ ನಡೆದ ಪ್ರತಿಭಟನೆಯಲ್ಲಿ ಕೂಡ ಈ ವಿಚಾರವನ್ನ ಎತ್ತಿ ಹಿಡಿದ್ರು. ಒಂದು ಕಡೆ ಈ ವಾಹನಗಳ ತೆರವಿಗೆ ಕೂಡ ಇದೇ ಮುಖ್ಯ ಕಾರಣ ಕೂಡ ಅಂತ ಹೇಳ್ಬಹುದು. ಸಾರ್ವಜನಿಕರ ಆಕ್ರೋಶಕ್ಕೆ ಎಚ್ಚೆತ್ತ ಈಗ GBA ಆಯುಕ್ತರು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇನ್ನು ಇದು ನಾಳೆಯಿಂದಲೇ ಈ ಕಾರ್ಯಾಚರಣೆ ಆರಂಭ ಆಗಲಿದ್ದು, ಇದರಲ್ಲಿ 5 ನಗರ ಪಾಲಿಕೆಗಳ ಅಧಿಕಾರಿಗಳು ಹಾಗೆ ಇವರ ಜೊತೆಗೆ ಸಂಚಾರಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಜಂಟಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಮೊದಲಿಗೆ ಇವರುಗಳಿಗೆ 7 ದಿನಗಳ ಕಾಲ ಗಡುವನ್ನ ನೀಡಲಾಗ್ತದೆ. ಅಂದ್ರೆ ಗಡುವು ಇರುವ ಸ್ಟಿಕ್ಕರ್ ಅನ್ನ ಅಂಟಿಸಿ ವೀಲ್ ಕ್ಯಾಪ್ ಹಾಕ್ತಾರೆ. ನಂತರ ನೋಟಿಸ್ ಅಂಟಿಸಿದ 7 ದಿನದ ಒಳಗೆ ವಾಹನದ ಮಾಲೀಕರು ಯಾರಿದ್ದಾರೆ ತಾವಾಗೆ ಬಂದು ವಾಹನಗಳನ್ನ ತೆರವುಗೊಳಿಸಬೇಕು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ರೆ, ಬಂದು ವಾಹನಗಳನ್ನ ತೆರವುಗೊಳಿಸಿಲ್ಲ ಅಂದ್ರೆ 8ನೇ ದಿನ GBA ಟೋಯಿಂಗ್. ಜಯಶ್ರೀ, ನೋಡಿ, ಈಗ ನಮ್ಮ ಹತ್ರ ಜಾಗ ಇರೋದಿಲ್ಲ, ನಾವು ಬಾಡಿಗೆ ಮನೇಲಿ ಇರ್ತೀವಿ. ಇನ್ ಕೇಸ್ ಜಾಗ ಇಲ್ದೇನೆ ನಾವು ಅಲ್ಲೇ ನಿಲ್ಲಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗತ್ತೆ. ಅಂತವ್ರು ಏನ್ ಮಾಡೋದಕ್ಕಾಗತ್ತೆ? ಇದಿಲ್ಲಿ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗತ್ತಲ್ವಾ?
ಈಗ ಸಾರ್ವಜನಿಕರಿಗೆ ಕೂಡ ತೊಂದರೆ ಆಗತ್ತೆ. ಆಮೇಲೆ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದಾರೆ ಅಂತ ಹೇಳಿದ್ರೆ, ಬಹು ದಿನಗಳ ಕಾಲ ಅಂದ್ರೆ ಧೂಳು ಹಿಡಿದು ನಿಂತಿರುವ ಕೆಲವ್ರು ಏನ್ ಮಾಡ್ತಾರೆ, ಒಂದು ವಾರ ಇರ್ಬಹುದು ಅಥವಾ ಒಂದು ತಿಂಗಳು ಇರ್ಬಹುದು, ಗಾಡಿಗಳನ್ನ ಎಲ್ಲೆಂದರಲ್ಲಿ ಬಿಟ್ಟು ಟೂರಿಗೆ ಹೋಗೋದಿರ್ಬಹುದು ಅಥವಾ ಊರಿಗೆ ಹೋಗಿರ್ಬಹುದು, ಇಂತ ಕೆಲವೊಬ್ರು ಮಾಡ್ತಾರೆ. ಆಮೇಲೆ ಪಾಳು ಬಿದ್ರು ಹಾಳಾಗಿರುವಂತಹ ಗಾಡಿಗಳನ್ನ ಅದನ್ನ ಕೆಲವರಿಗೆ ಸ್ಟೇಷನ್ ಇರ್ಬಹುದು, ಎಕ್ಸಾಂಪಲ್ ಮೊನ್ನೆ ಬ್ಯಾಟರಾಯನಪುರದ ಒಂದು ಸುದ್ದಿ ಮಾಡಿದ್ವಿ, ಅಲ್ಲಿ ಏನ್ ಮಾಡ್ತಾರೆ, ಸ್ಟೇಷನ್ ಅಲ್ಲಿ ಏನು ಲೈಕ್ ಸೀಸ್ ಮಾಡಿರ್ತಾರೆ ಗಾಡಿಗಳನ್ನ, ಅದನ್ನು ಕೂಡ ಫುಟ್ಪಾತ್ ಅಲ್ಲಿ ನಿಲ್ಲಿಸ್ತಾರೆ. ಇಂತಹ ವಾಹನಗಳ ಮೇಲೆ ಕೂಡ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ರಮ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.